ಎಲ್ಲರಿಗೂ ನಮಸ್ಕಾರ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನು ಇವತ್ತು ಗುರುವಾರ ರಾಘವೇಂದ್ರನ ದಿನ. ಇವತ್ತು ತಾರೀಕು 9 ಮೇ ತಿಂಗಳು 2024 ಗುರುವಾರ ಆದ್ರೂ ಗುರು ರಾಘವೇಂದ್ರನ ದಿನ. ಭಗವಂತನ ಎಲ್ಲರೂ ಆರಾಧನೆ ಮಾಡಿ, ಗುರು ಇಲ್ದೇ ವಿದ್ಯೆ ಇಲ್ದ, ಗುರುವಿಲ್ದೇ ಯಾವುದೇ ಕಾರಣಕ್ಕೂ ವಿದ್ಯೆನೂ ಕಲಿಯೋಕ್ಕಾಗೋದಿಲ್ಲ, ಮಾಡೋಕ್ಕೋಗೋದಿಲ್ಲ. ಗುರುಗಳು ಬೇಕೇ ಬೇಕು. ಅಂದರೆ ಸ್ಕೂಲ್ಗೆ ಹೋದ್ರೂ ಬೇಕು, ಶಾಲೆಗೆ ಹೋದ್ರೂ ಬೇಕು. ಪ್ರತಿಯೊಬ್ಬ ಗುರು ಇಲ್ದೇ ವಿದ್ಯೆ ಕಲಿಯೋಕ್ಕಾಗೋದಿಲ್ಲ. ಗುರುವಿಲ್ದೇ ಮೋಕ್ಷ ಇಲ್ಲ. ಅದಕ್ಕೆ ಗುರುವಾರ ಗುರು ರಾಘವೇಂದ್ರನಿಗೆ ನಮಸ್ಕಾರ ಕೋಟಿ ಕೋಟಿ. ಗುರು ನಮ್ಮ ಪಾಲಿಗೆ ಭಗವಂತನೇ ಅಂತ ಹೇಳ್ಕೋಬೇಕು. ಆ ಉದ್ದೇಶಕ್ಕೆ ಇವತ್ತು ಮಳೆ ಆಯ್ತದೆ. ಇನ್ಮೇಲೆ ಎಷ್ಟೋ ಮನೆ ಮಠ ಎಲ್ಲ ಮುರ್ಕೊಂಡು ಬಿದ್ದೋಗ್ಬಿಡ್ತವೆ. ಗಾಳಿ ಸಿಕ್ಕಾಬಟ್ಟೆ ಇದೆ. ಏನಂದರೆ ಗಾಳಿ ಜಾಸ್ತಿ, ಮಳೆ ಕಡಿಮೆ. ಆದರೆ ಸರಿಸಮ ಇದೆ. ಕೆಲವರಿಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ನಿನ್ನೆ ಅಮಾವಾಸ್ಯೆ ಆಯಿತು, ಇವತ್ತು ಪಾಡ್ಯಮಿ. ಆದರೆ ಯಾರೇ ಆಗಲಿ ಏನೇ ಆಗಲಿ ಕೆಲಸ ಮಾಡಿದ್ರೆ ಇದು ಮಾಡಬಾರ್ದು. ಆ ಉದ್ದೇಶಕ್ಕೆ ನಾನು ಶ್ರೀಮನ್ ನಾರಾಯಣ ಹೋಗ್ಬೇಕು, ತಿರುಪ್ತಿಗೆ ಹೋಗ್ಬಿಟ್ಟು ಬರಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಆ ಭಗವಂತನ ಬೇಡಿ ಇದು ಮಾಡಬೇಕು. ಪ್ರತಿಯೊಬ್ಬರೂ ಅಷ್ಟೇ, ಯಾರನ್ನು ಕೆಟ್ಟದ್ದು ಹಾರೈಸಬಾರ್ದು. ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು. ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು. ನಮ್ಮ ಕೈಲಿದ್ದಿದ್ದು ದಾನ ಧರ್ಮ ಅದು ಉಪಯೋಗಿಸ್ಕೋಬೇಕು. ಈ ಮುದುಕರು ಮುಪ್ಪರು ರೋಡ್ ದಾಟೋಕ್ಕಾಗೋದಿಲ್ಲ, ಮಳೆಗಾಲ, ಅವ್ರನ್ನ ರೋಡ್ ದಾಟಿಸ್ಬೇಕು. ಅನ್ನ ಇಲ್ಲ ಅಂತ ಬರ್ತಾರೆ, ಅವ್ರಿಗೆ ಅನ್ನ ಆದರೂ ಕೊಡಿಸ್ಬೇಕು, ನೀರಾದರೂ ಕೊಡಿಸ್ಬೇಕು. ಇದು ಧರ್ಮ. ಅವ್ರ ಮಕ್ಕಳು ಮಾಡಿದ್ದು ಅವ್ರಿಗೆ, ಅವ್ರು ಮಾಡಿದ್ದು ಮಕ್ಳಿಗಾಯ್ತದೆ, ಮಕ್ಕಳು ಮಾಡಿದ್ದು ಅವ್ರ ಮಕ್ಳಿಗಾಯ್ತದೆ. ಆ ದಾನ ಧರ್ಮ ಇದ್ರೇ ಪ್ರಪಂಚದಲ್ಲಿ ಮಳೆ ಬೆಳೆ ಪ್ರತಿಯೊಂದು ಆಗೋದು. ದಾನ ಧರ್ಮ ಇಲ್ಲಾಂದರೆ ಬರೀ ಕಟುಗರೆ ಆಗಿದ್ರೆ ಕಷ್ಟ ಆಗ್ಬಿಡ್ತದೆ ತುಂಬ ಜನಗಳಲ್ಲಿ. ಅದನ್ನು ಮಾಡಬಾರ್ದು ಯಾರೂ. ಏನೋ ಯಾವಾಗೋ ಕೋಪದಲ್ಲೇ ಏನೋ ಒಂದು ಇದು ಮಾಡ್ಬೋದು ಅಷ್ಟೇ ಹೊರತು ಯಾವ ಉದ್ದೇಶಕ್ಕೂ ಅದು ಮಾಡ್ಕೋಬಾರ್ದು. ಭಗವಂತ ಎಲ್ಲ ನೀನೇ ಅಪ್ಪ ಅಂತ ಹೋದವ್ರಿಗೆ ಮುಕ್ತಿ ಯಾವತ್ತಿದ್ರೂ ಸಿಕ್ಕೇ ಸಿಗ್ತದೆ. ಆ ಉದ್ದೇಶ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರಪ್ಪ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು